ನಮಸ್ಕಾರ ವೀಕ್ಷಕರೇ, ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ನಾನು ಇವತ್ತಿನ ದಿನ ಒಂದು ವಿಶೇಷವಾದಂಥ ಸುಗಂಧ ಭರಿತವಾದಂಥ ಸಸ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ನೋಡ್ಬೋದು ನೀವು ಸಸ್ಯನ. ಇದು ಹೊಸ ವರ್ಷಕ್ಕೆ ಶೃಂಗಾರ ಆಗೋದಕ್ಕೋಸ್ಕರ ಒಂದು ಮೊಗರನ್ನು ಹಾಕ್ತಾಯಿದೆ. ನೋಡಿ ಮೊಗರು ಯಾವ ಥರ ಇದೆ ನೋಡಿದ್ರಲ್ಲ. ಇದು ಹೊಸದಾದಂಥ ಎಲೆಗಳನ್ನ ಒಂದು ಚಿಗುರಿನ ಮೂಲಕ ಹೊರತರ್ತಾ ಇದೆ. ಇದು ಉದ್ದನೆಯಾದಂಥ ಅಗಲವಾದಂಥ ಒಂದು ಎಲೆಯನ್ನು ಹೊಂದಿದೆ. ಈ ಒಂದು ಸಸ್ಯದ ಹೆಸರೇನಪ್ಪ ಅಂತ ಅಂದರೆ ಕೇದಿಗೆ ಸಂಪಿಗೆ ಅಂತ ಒಂದು ಹೆಸರು ಕೇಳಿರ್ತೀರ. ಆ ಒಂದು ಸಂಪಿಗೆ ಹೂವು, ಒಂದು ಸುಗಂಧ ಭರಿತವಾದಂಥ ಸಂಪಿಗೆ ಹೂವು ಎಲ್ರಿಗೂ ತುಂಬ ಪ್ರಿಯವಾದಂಥ ಹೂವು ಅದು. ಯಾಕಂದರೆ ಅಷ್ಟೊಂದು ಸುಗಂಧ ಭರಿತವಾಗಿರ್ತಕ್ಕಂಥ ಹೂವು ಈ ಒಂದು ಸಸ್ಯದಲ್ಲಿ ಬಿಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಸಸ್ಯದ ಕಾಂಡ ಬಂದು ಬಿಳಿ ಬಣ್ಣವನ್ನು ಹೊಂದಿರ್ತದೆ. ತುಂಬ ಉದ್ದವಾಗಿ ನೀಳವಾಗಿ ಬೆಳೀತಕ್ಕಂಥ ಸಾಮರ್ಥ್ಯ ಈ ಒಂದು ಸಸ್ಯಕ್ಕಿದೆ. ನೋಡಿ, ಇದು ಒಂದು ಹಲಸಿನ ಎಲೆ ಥರನೇ ಇದೆ, ಆದರೆ ಆ ಮಂದ ಇರೋದಿಲ್ಲ. ತೆಳುವಾದಂಥ ಒಂದು ಎಲೆಯನ್ನು ಹೊಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾರೆಲ್ಲ ಈ ಒಂದು ಕೇದಿಗೆ ಸಂಪಿಗೆ ಅಂತ ಒಂದು ಕೇಳಿದ್ದೀರಾ, ಆ ಒಂದು ಸಂಪಿಗೆ ಮರ ನೋಡಿದ್ದೀರಾ, ಅದೇ ಮರ ನೋಡಿ ಇದು. ನೋಡಿದ್ರಲ್ಲ ಸ್ನೇಹಿತರೆ, ಇದನ್ನು ಹೊರತುಪಡಿಸಿ ಇದು ಮರ ಮುಟ್ಟಿಗೆ ಬರ್ತಕ್ಕಂಥ ಸಸ್ಯ ಅಲ್ಲ. ಕೇವಲ ಸುಗಂಧ ಭರಿತವಾದಂಥ ಪುಷ್ಪವನ್ನು ನಾವು ಪಡಿಬೋದು ಇದರಿಂದ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಯಾರೂ ಸಹ ಇದನ್ನು ನೆಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಈ ಒಂದು ಸಂಪಿಗೆ ಸಸ್ಯ ನಶಿಸುವ ಹಂತದಲ್ಲಿದೆ. ನಮ್ಮ ಸ್ನೇಹಿತರೊಬ್ಬರು ತೋಟದಲ್ಲಿ ಹಾಕ್ಕೊಂಡಿದ್ದಾರೆ. ಅವರು ಸಹ ಆ ಒಂದು ತೆಂಗಿನ ಗಿಡದ ಬುಡದಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿದ್ರಲ್ಲ, ಅಂದರೆ ದೊಡ್ಡದಾಗಿ ಗಾತ್ರದಲ್ಲಿ ದೊಡ್ಡದಾಗಿ ಬೆಳೆಯೋದ್ರಿಂದ ಬೇರೆ ಗಿಡಗಳ ಬೆಳವಣಿಗೆಗೆ ಇದು ಒಂದು ಇದನ್ನು ಬಿಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾರು ಇತ್ತೀಚೆಗೆ, ಯಾಕಂದರೆ ಇದರಲ್ಲಿ ಆದಾಯ ಇಲ್ಲ, ಹಾಗಾಗಿ ಈ ಒಂದು ಸಸ್ಯನ ಯಾರು ಇತ್ತೀಚೆಗೆ ಬೆಳೀತಾ ಇಲ್ಲ. ಓಕೆ ಸ್ನೇಹಿತರೆ, ಸಂಪಿಗೆ ಗಿಡದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಈ ಒಂದು ಸಂಪಿಗೆ ಗಿಡದ ಬಗ್ಗೆ ತಮಗೇನು ಅನಿಸುತ್ತೆ, ನನ್ನ ಈ ಒಂದು ಮಾಹಿತಿ ತಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರು ಇಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಗಂಟೆನ ಒತ್ತಿ ಇನ್ನೂ ಹೊಸ ವೀಡಿಯೋಗಳನ್ನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಈ ಒಂದು ಮಾಹಿತಿ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ.